ಬ್ರೋ ಇಲ್ಲಿದ್ದಾರೆ. ನೋಡ್ತಾ ಇದ್ದೀರಲ್ವ ಗೈಸ್, ಎಷ್ಟೊಂದು ಖುಷಿಯಾಗಿ ಎಷ್ಟೊಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಸೊ ನಂದು ಇದು ಮೊದಲನೇ ಸತಿ ಅಂತೇನಿಲ್ಲ, ಒಂದು 2 ಸತಿ ಹೋಗಿದ್ದೀವಿ. ಬಟ್ ಇದು ಮಕ್ಕಳೆಲ್ಲ ನನ್ನ ಮಕ್ಕಳು ಕೂಡ ಇದ್ದಾರೆ, ಹಾಗಾಗಿ ಎಲ್ಲ ಮಕ್ಕಳು ದೊಡ್ಡವರಾಗಿದ್ದಾರೆ. ಈ ಟೈಮಲ್ಲಿ ಹೋಗೋದಂದರೆ ಫುಲ್ ಖುಷಿಯಾಗಿರುತ್ತೆ, ಹಾಗಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಹೋಗ್ತಾ ಇರೋದ್ರ ವಿಶೇಷ ಏನಪ್ಪ ಅಂದರೆ, ನನ್ನ ಚಿಕ್ಕ ಮಗಳದು ಮುಡಿ ಕೊಡಬೇಕಾಗಿತ್ತು. ಅವಳಿಗೆ 9 ತಿಂಗಳು ಕಂಪ್ಲೀಟ್ ಆಗಿತ್ತು. ವರ್ಷಕ್ಕೆ ಮುಡಿ ಕೊಡೋಣ ಅಂದ್ಕೊಂಡಿದ್ವಿ, ಬೇಡ ಅಂದ್ಬಿಟ್ಟು ಬೇಗನೆ ಕೊಡ್ತಾಯಿದ್ವಿ. ಮಕ್ಕಳೆಲ್ಲ ಅವ್ರವ್ರ ಹೆಸರೆಲ್ಲ ಹೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡಿದ್ಲು. ನನ್ನ ಮಗಳು ಮಾತ್ರ ನೋಡಿ, ಒಂದು ಸಾರಿ ಮುಖ ತೋರಿಸ್ತಾಳೆ, ಒಂದು ಸಾರಿ ಮುಖ ಮುಚ್ಕೋತಾಳೆ, ಆ ಥರ ಮಾಡ್ತಾಯಿದ್ಲು. ಸೊ ಫುಲ್ಲು ಆದರೂ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ನಾವು ಬೆಟ್ಟಕ್ಕೆಲ್ಲ ಹೋಗಿ ತಲುಪೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗಿತ್ತು. ಟೈಮ್ ಅಂದರೆ ಆಲ್ಮೋಸ್ಟು ಒಂದು 5:30 ಆಗಿತ್ತು. ಹೋಗಿದ ತಕ್ಷಣ ಸ್ನಾನ ಮಾಡ್ಕೊಂಡ್ವಿ. ತಾಳ್ಬಿಟ್ಟಲ್ಲಿ ಒಂದು 2 ನಿಮಿಷ ನಿಲ್ಲಿಸಿದ್ವಿ ಅನಿಸುತ್ತೆ, ಟೀ ಮತ್ತು ಯಾರಾದರೂ ಕಾಫಿ ಕುಡಿಯೋರಿದ್ದರೆ ಕುಡಿಲಿ ಅಂತ. ಹಾಗೆ ಹೊರಟ್ವಿ. ಬೆಟ್ಟಕ್ಕೆ ಹೋಗಿ ತಲುಪಿದಾಗ 5:30 ಆಗಿತ್ತು. ಹೋಗಿದ ತಕ್ಷಣ ಸ್ನಾನ ಮಾಡಿ ಮತ್ತು ಪಾಪಗೂ ಸ್ನಾನ ಮಾಡಿಸಿ, ಮುಡಿಯೆಲ್ಲ ಕೊಡಿಸಿ ಸ್ನಾನ ಮಾಡಿಸಿ ದೇವಸ್ಥಾನದೊಳಗಡೆ ದರ್ಶನಕ್ಕೆ ಹೋದ್ವಿ. ನೋಡಿ, ರಶ್ ಏನಿರಲಿಲ್ಲ. ದರ್ಶನಕ್ಕೆ ಹೋದಾಗ ಸ್ವಲ್ಪ ರಶ್ ಇತ್ತು. ಒಳಗಡೆ ದೇವಸ್ಥಾನ ಅಂದಮೇಲೆ ರಶ್ ಇಲ್ಲದೆ ಇರೋದಿಲ್ಲ ಅಲ್ವಾ, ಹಾಗಾಗಿ ಲೈಟಾಗಿ ರಶ್ ಇತ್ತು. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಬರೋ ಅಷ್ಟೊತ್ತಿಗೆ 6:30 to 7 ಹತ್ತತ್ರ ಆಗಿತ್ತು. ಅಷ್ಟೊತ್ತಿಗೆ ಚಿನ್ನದ ತೇರು ಕೂಡ ಎಳಿಯೋಕ್ಕೆ ವ್ಯವಸ್ಥೆ ಎಲ್ಲ ಆಗಿತ್ತು. ನಾವು ಕೂಡ ಚಿನ್ನದ ತೇರು ಎಳಿಸ್ಬಿಟ್ಟು ಹೊರಟ್ವಿ. ನಮ್ಮ ಮನೆಯವರು ಮತ್ತು ನನ್ನ ಚಿಕ್ಕ ಮಗಳು ಇಬ್ಬರು ಮುಡಿ ಕೊಟ್ಟಿದ್ದರು. ಇಬ್ಬರದು ಮುಡಿ ಕೊಡಿಸ್ಕೊಂಡು ಮನೆಗೆ ಹೋಗ್ಬಿಟ್ವಿ. ನನಗೆ ತುಂಬ ಟಯರ್ಡ್ ಆಗಿತ್ತು, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ರೂಮ್ಗೆ ಹೋಗ್ಬಿಟ್ಟು ಮಲ್ಕೊಂಡ್ವಿ. ಮಲಗಿ ಬೆಳಗ್ಗೆ ಎದ್ದು ಬಂದಾಗ ನೋಡಿ ಮತ್ತೆ ಒಂದು ಸತಿ ದೇವ್ರ ದರ್ಶನ ಮಾಡಿದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆನೆ ಕೈಯಲ್ಲಿ ಒಂದು ಸಾರಿ ಆಶೀರ್ವಾದ ಮಾಡಿಸಿಸ್ಕೊಂಡು ಹೊರಟ್ವಿ. ಬೆಳಗ್ಗೆ ತಿಂಡಿ ಮುಗಿಸ್ಕೊಂಡು ಹೊರಟು ಬರಬೇಕಾದ್ರೆ ಇದು ಯಾವುದೋ ಡ್ಯಾಮ್ ಹೇಳ್ತಾರೆ. ನನಗೆ ಇದ್ರ ಹೆಸರು ಖಂಡಿತ ಗೊತ್ತಿಲ್ಲ, ಹಾಗಾಗಿ ಯಾವುದು ಅಂತ ಹೇಳೋಕ್ಕೆ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಮಹದೇಶ್ವರನ ಬೆಟ್ಟದ ಗೋಪುರ ಕಾಣಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಥರ ಕಾಣಿಸುತ್ತೆ, ಬಟ್ ನನಗೇನೋ ಅಂಥ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಬಟ್ ಝೂಮ್ ಮಾಡಿ ನೋಡಿದೆ, ಬೆಟರ್ ಕಾಣಿಸುತ್ತೆ. ಇದೆಲ್ಲ ನೋಡಿ ಎಲ್ಲರಿಗೂ ಖುಷಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್